ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ದೇಶಿತರಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋಧವರ್. ಆದ್ಮೇಲೆ ಗುತ್ತಿಗೆದಾರರು ನಿಮ್ಗೆ ಗೊತ್ತಿದೆ ಈಗಾಗಲೇ. ಅದರ ಅಧ್ಯಕ್ಷ ನಮ್ಮ ಏನಪ್ಪ ಅಂತಂದ್ರೆ ಮಂಜುನಾಥ್ ಅವರು, ಪ್ರಧಾನ ಕಾರ್ಯದರ್ಶಿ ನಂದಕುಮಾರ್ ಅವರು, ಇವ್ರ ಜೊತೆಗೆ ಎಲ್ಲ ನಮ್ಮ ಗುತ್ತಿಗೆದಾರರು ಚಂದ್ರ ಉದ್ಯಾನವನದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಮ 37,000 ಕೋಟಿ ರೂಪಾಯಿ ಬಾಕಿ ನಮಗೆ ಕೊಡಬೇಕು, ಹಂಗೆ ಮುಂದೆ ಆಗ್ತಾ ಇದ್ದೀರಿ, ನಮ್ಮದು ಪರ್ಸೆಂಟೇಜ್ ತೆಗೆದುಕೊಂಡಿದ್ದೀರಿ. ಈಗ ಪರ್ಸೆಂಟೇಜ್ ಅಡ್ವಾನ್ಸ್ ಮುರ್ಕೊಳ್ಳೋದು ಎಲ್ಲ ರಾಜಕಾರಣಿಗಳು ಅಡ್ವಾನ್ಸ್ ಮುರ್ಕೊಂಡಿರ್ತಾರೆ. ಎಲ್ಲರಿಗೂ ನಾವು 40, 50, 60 ಕೊಟ್ಟಿದ್ದೀವಿ. ಇದೆಲ್ಲ ಹಾಗೆ ನಾವು ದುಡಿದಿದ್ದೀವಿ, ಹಣ ಹಾಕಿದ್ದೀವಿ, ಸಾಲ ಮಾಡಿದ್ದೀವಿ, ಬಂಗಾರದೆಲ್ಲ ಮನೆಯಲ್ಲೇ ಹೆಂಡ್ರ ಮಕ್ಕಳ ಬಂಗಾರ ಬತ್ತೆ ಹೋಗಿದ್ದೀವಿ. ನಮ್ಮ ಬದುಕು ಇವತ್ತು ನರಕ ಆಗ್ಯದ, ಕೊಡಬೇಕು. ಅಡ್ಡಿ ಇಲ್ಲರಿ, ಅವ್ರ ಪಾಪ 37,000 ಕೋಟಿ ರೂಪಾಯಿ ಸಾಲದಲ್ಲ. ಮತ್ತು ಈ ಕಮಿಷನ್ ಬೇರೆ ಕೊಡಬೇಕು ಇವರಿಗೆ ಅಡ್ವಾನ್ಸ್ ಆಗಿ. ಎಲ್ಲ ಯಾವುದೇ ಇರಲಿ, ಇವತ್ತು ಯಾವುದೇ ರಾಜಕಾರಣ ಇರಲಿ, ಇವತ್ತೊಂದು ಗುತ್ತಿಗೆದಾರರಿಗೆ ಟೆಂಡರ್ ಕರೆದು ಕೊಡ್ತಾನಪ್ಪ ಅಂತಂದ್ರೆ ಅಲ್ಲೇ ಮಿನಿಮಮ್ ಇವ್ರು ಹೇಳ್ತಾರೆ 40, 50 ಅಂತೇಳಿ. ಅಷ್ಟು ಪರ್ಸೆಂಟೇಜ್ ತೊಗೊಂಡ್ರೆ ಈಗ 100 ರೂಪಾಯಿ ಕೆಲಸ ಇದ್ದರೆ 40 ರೂಪಾಯಿ ಅದ್ರ ಗಾಯಬ್. ಮೊದಲೇ ಕೊಡ್ಬೇಕು ಅದನ್ನು. ಅದು ಕೊಡ್ಬೇಕಾದ್ರೆ ಹೊರಗಿಂದ ಎಲ್ಲ ತಂದು ಹಾಕ್ಬೇಕಾಗತ್ತೆ ದುಡ್ಡನ್ನು. ಯಾರು ಹೇಳ್ತಾರೆ ರಾಜಕಾರಣಿಗಳು ನಾವು 20 ಹೋಗ್ತೀವಿ ಬರ 15 ತೊಗೊಳೋದೇನು ಸುಳ್ಳಲ್ಲ, ಇವರು ಹೇಳೋದೇನು ಸುಳ್ಳಲ್ಲ. ಇವ್ರ ಮಧ್ಯೆ ಎಷ್ಟದು ಗೊತ್ತಿಲ್ಲ, 40, 60, 80. ಸ್ವತಃ ಈ ದೇಶದ ಪ್ರಧಾನಿ ಹೇಳ್ತಾರೆ ಕರ್ನಾಟಕದಲ್ಲಿ 80% ಇದ್ದಾರೆ. ಬರೀ 100 ರೂಪಾಯಿದಾಗ ಬರೀ 20 ರೂಪಾಯಿ ಕೆಲಸ ಮಾಡ್ತಾರೆ ಇವರೆಲ್ಲ ಗುತ್ತಿಗೆದಾರರು. ಈಗ ನಾವು ಮೇಲೆ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಕಳಪೆ ಕಾಮಗಾರಿಗಳು, ಕಳಪೆ ಕಾಮಗಾರಿಗಳು, ಎಲ್ಲ ಅಸ್ತವ್ಯಸ್ತಗಳು ಅಂಥೇಳಿ. ಇದ್ರ ಎಲ್ಲರೂ ಶಾಮಿಲ್ ರೀ, ರಾಜಕಾರಣಿ, ಇಂಜಿನಿಯರು, ಗುತ್ತಿಗೆದಾರರು ಎಲ್ಲ ಕೂಡ ಶಾಂಕ್ಷನ್ ನೋಡ್ಬೇಕಲ್ಲ. ಅದನ್ನು ಯಾರ್ದು ದುಡ್ಡು ಎಲ್ಲ ಮುಂಚೆ ಆದ್ರೆ ನಿಜವಾಗಿ ಇಲ್ಲದ ಎಲ್ಲ ಮುಂಚೆ ಆತ್ರಿ. ಅದು ತೊಗೋಬೇಕಾಗಿದ್ದ ದೊಡ್ಡ ಲಾಭ ಸಿಗ್ತದೆ ಅಂತೇಳಿ ತೊಗೊಳ್ತಾರೆ. ಒಂದು 100 ರೂಪಾಯಿದಾಗ ನಾವು 20 ರೂಪಾಯಿ ಕೆಲಸ ಮಾಡಿದ್ರೆ 60, 80 ಉಳಿತು. ಒಂದು 40 ರೂಪಾಯಿ 40 ನಮಗೆ ಹಾಕೈತಿ, ಕಡೆಗೆ ಒಂದು 20 ಲಕ್ಷ ಸಿಗ್ತೈತಿ ನಮಗೆ ಅನ್ನುವಂಥದ್ದು. ಅಂದ್ರೆ ಇದೊಂದು ರೀತಿ ಹಗಲು ದರೋಡೆ, ನಮ್ಮ ಟ್ಯಾಕ್ಸನ್ನು ಹಗಲು ದರೋಡೆ ಮಾಡುವಂಥದ್ದೆಲ್ಲ. ಇದ್ರೆ ಎಲ್ಲರೂ ಶಾಮೀಲ್ ಇರ್ತಾರೆ. ರೊಕ್ಕ ಹೆಚ್ಚು ಸಿಗ್ತದೆ ಅಂತೇಳಿ ಸಾಲ ಮಾಡಿ ಶುರು ಮಾಡ್ತಾರೆ ಇವರು ಗುತ್ತಿಗೆದಾರರು. ಇವರು ತಪ್ಪು ಮಾಡೋರು. ಯಾಕೆ ಕೊಡ್ಬೇಕು ಅಡ್ವಾನ್ಸಾಗಿ? ಏನು ಕಾರಣ ಕೊಡಬೇಕು? ಹೌದು, ಕೆಲಸ ಮುಗಿದ ತಕ್ಷಣ ಕೊಡ್ತೀವಿ, ಸ್ಯಾಂಕ್ಷನ್ ಒಮ್ಮೆ ಕೊಡ್ತೀವಿ ಅಂತ ಯಾಕೆ ಅಲ್ಲಿಗೆ ದಾಡಿ ಇವರಿಗೆ? ಇವತ್ತು ಇವ್ರನ್ನ ಪ್ರಶ್ನೆ ಮಾಡ್ಬೇಕಾಗ್ಯದ. ಏನು 60% ಕೇಳ್ತಾರೆ, ಬಿಟ್ಟು ಬಿಡ್ರಿ, ನೀವು ಯಾಕೆ ತೊಗೊಳ್ತೀರ ಅದನ್ನು? ಬೇಕಾದ್ರೆ ಕೊಡಲಿ ಅವರು, ಎಲ್ಲಿ ಹೋಗ್ತಾರೆ? ಬೇರೆದಾರು ಕೊಡ್ತಾರೆ. ಮತ್ತು ಅವರು ಅಷ್ಟು ಕೊಡ್ತಾರೆ, ಅದಕ್ಕೆ ಮಾಡ್ತಾರೆ. ಈಗ ನೀವು ಮಾಡಿದ ಇವತ್ತು ಅನುಭವಿಸ್ತಾ ಇದ್ದೀರಿ. ಇನ್ನೊಬ್ರು ಕೊಡ್ತಾರೆ, ನೀವು ಕೊಡ್ತೀರಿ ಅಡ್ವಾನ್ಸ್ ಆಗಿ, ಸಾಲ ತೆಗೆದು ಕೊಡ್ತೀರಿ. ಸಾಲ ಕೊಡೋರು ಹೆಂಗೆ ರೀ? ಇವತ್ತು ಬ್ಯಾಂಕ್ದಾಗಿಂದ ಸಾಲ ಕೊಡೋದಿಲ್ಲ, ಕಾರಣ ಕೇಳ್ತಾರ. ಏನು ಇಸ್ಕೊಳ್ಳೋರು ಹೊರಗೆ 5, 10, 15 ಏನು ಬಡ್ಡಿ ಮನುಷ್ಯ ಬಂದಂಗೆ. ಅದು ಯಾವ 4 ಬಡ್ಡಿ ತಂದಿರ್ತಾನೆ, 3 ಬಡ್ಡಿ ತಂದಿರ್ತಾನೆ, ಮತ್ತೊಂದು ತಂದಿರ್ತಾನೆ. ಮತ್ತು ಪಾಪ ಅವ್ರ ಟೈಮ್ ಕೇಳೋರು ಅವ್ರ ನಮ್ಮ ದುಡ್ಡು ತಪ್ಪ ಬಡ್ಡಿ ತಪ್ಪ. ಅವ್ರಿಗೇನು ಬಡ್ಡಿ ಕೊಟ್ಟರೆ ಸುಮ್ಮನೆ ಬಿಡ್ತಾರೆ. ಆ ಮತ್ತು ಬೇರೆ ಕೊಡಕ್ಕೆ ಗಂಟು ಬೇಕಲ್ರಿ. ದುಡ್ಡು ಹೋಗಿ ಸಿಕ್ಕೋತ 37,000 ಕೋಟಿ ಸಾಲದಲ್ಲ. ಇವ್ರು ನಮ್ಮ ಇವ್ರು ಹೇಳ್ತಾ ಇದ್ರು DK ಶಿವಕುಮಾರ್ ಅವರು ಆ ಉದ್ಯಾನವನಕ್ಕೆ ಹೋಗಿ ನಾವು ಹೇಳಿದ್ರಿ ಆ ಟೈಮ್ದು ಅವ್ರು ಕೊಡಬೇಡ್ರಿ, ಟೆಂಡರ್ ಕರಿಬೇಡ್ರಿ, ಗುತ್ತಿಗೆ ಕೊಡಬೇಡ್ರಿ ಅಂತ ಹೇಳಿದ್ರಿ. ಕಾಮಗಾರಿ ಕೊಟ್ಟು ಹೋಗಿಬಿಟ್ಟೆ, ಶಾಂಕ್ಷನ್ ಮಾಡಿ ಹೋಗಿಬಿಟ್ರು. ನೀವು ಮಾಡಿಬಿಟ್ರಿ, ಅವ್ರಿಗೆ ಪರ್ಸೆಂಟ್ ಕೊಟ್ಟರೆ ನಮಗೇನು ಸಿಗಲಿಲ್ಲ, ನಾವ್ಯಾಕೆ ಮಾಡೋಣ ಈಗ ಅನ್ನುವಂಗೆ ಅವ್ರು ದಾಟಿ. ಬೊಮ್ಮಾಯಿ ಕೊಡಲಿ ಯಾರೋ ಕೊಡಲಿ, ಅಲ್ಲಿ ಇದ್ದಾಗ ಕೊಡ್ಬೇಕಲ್ಲ ಅದನ್ನು. ಅವ್ರು ಕೊಟ್ಟರೆ ಹಂಗೆ ತೊಗೊಳೋರು ಹೆಂಗೆ ತೊಗೊಂಡ್ರು ಅಂತ ಅಷ್ಟು ಪರ್ಸೆಂಟ್ಗೆ ಅವ್ರಿಗೆ ಕೊಟ್ಟು ಅಡ್ವಾನ್ಸಾಗೆ ಸಾಲ ತೆಗೆದ ಇದನ್ಯಾಕೆ ಮಾಡಿದಾರೆ, ನಮ್ಗೆ ಹೆಚ್ಚು ಸಿಗ್ತದೆ ಲಾಭ. ಅದನ್ನು 40% ಆಧಾರ ಮೇಲೆ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯರು ಆರಿಸಿ ಬಂದರು, ಸತೀಶ್ ಜಾರಕಿಹೊಳಿ ಅವರು, ಇನ್ನುಳಿದವರು ಎಲ್ಲರೂ. ಎಲ್ಲ ಡಿಪಾರ್ಟ್ಮೆಂಟ್ದಲ್ಲಿ ಗುತ್ತಿಗೆ ವ್ಯವಹಾರಗಳು ಇದೇ ರೀತಿ ನಡೀತಾ ಇದ್ದಾವೆ. ಹೀಗಾಗಿ ಎಲ್ಲ ಡಿಪಾರ್ಟ್ಮೆಂಟು, ಅದ್ರಾಗ PWD ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಸಣ್ಣ ನೀರಾವರಿ ಆಗಿರ್ಬೋದು, PWD ಇರ್ಬೋದು, ಮತ್ತಾವುದು ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಗುತ್ತಿಗೆ ವ್ಯವಹಾರಗಳು. ರೋಡ್ಗಳಿಂದ ಅದೇ ಪರಿಸ್ಥಿತಿ, PWD ಅದೇ ಕೆಲಸ. ಹೀಗಾಗಿ ಸಿಕ್ಕಾಪಟ್ಟೆ ಕಮಿಷನ್ ಕೊಟ್ಟು ಅಡ್ವಾನ್ಸ್ ಅವ್ರಿಗೆ ಕೊಟ್ಟ, ನೀವು ಅದನ್ನು ತಂದು ಎಷ್ಟು ಉಳಿಸ್ಕೊತೀರಪ್ಪ ಅದ್ರಾಗ. ಮತ್ತು ಕಳಪೆ ಕಾಮಗಾರಿ ವರ್ಷದಲ್ಲಿ ಮತ್ತೆ ಬರೋದಲ್ಲ. ದುಡ್ಡು ಸಾಕಷ್ಟು ಹೊಡೆದಿರ್ತೀರಿ ಎಲ್ಲರೂ ಕೂಡ, ಎವ್ರಿ ಬನ್ನಿ. ಅದಕ್ಕೆ ನಿಜವಾಗಿ ಎಲ್ಲರೂ ಅಪರಾಧಿಗಳ. ಬರೀ ಕೇವಲ ರಾಜಕಾರಣಿಗಳು ತಪ್ಪು ಮಾಡ್ತಾರೆ, ಅವ್ರು ಬೇಡ್ತಾರೆ, ನೀವೇ ಕೊಡ್ತೀರ ಯಾಕೆ? ಅವ್ರು ಬೇಡ್ತಾರೆ ಪಾಪ, ನಿಮ್ಗೆ ಗಂಟೆ ಬೇಡ್ತಾರೆ, ಅವ್ರು ತಪ್ಪಲ್ಲ. ನಿಮಗೂ ಅಲ್ಲಿ ಸಿಗ್ತದೆ ಕೊಡ್ತೀರಿ, ಮತ್ತು ಕೊಟ್ಟ ತೊಗೊಂಡೋಗ್ರಲ್ಲ. ಹೌದು, ಎಲ್ಲ ಕಡೆ ಉತ್ತಮದ ಕಾಮಗಾರಿ ಆಗ್ಯದನ.
ಇಷ್ಟು ಪರ್ಸೆಂಟೇಜ್ ಕೊಟ್ಟು ನೀವು ಉತ್ತಮ ಕಾಮಗಾರಿ ಮಾಡಲಿಕ್ಕೆ ಸಾಧ್ಯ ಇದೆನಾ? 20 ಸಾಲದಲ್ಲ. ಒಂದು 100 ರೂಪಾಯಿದಲ್ಲಿ 20 ರೂಪಾಯಿಪ್ಪ ಅವ್ರಿಗೆ ಅಂತಂದ್ರೆ ಏನು ಸಾಮಾನ್ಯ ಅಂತ 20 ರೂಪಾಯಿ ನೀವು ತುರುಗು ಮಾಡಬೇಕು. ನಿಮಗೆ ಉಳಿಬೇಕಾ ನೀವು ಒಟ್ಟು ಮಾಡಬೇಕಾ? ಮತ್ತೆ ಎಲ್ಲಿ ಬಂದು ಹತ್ತದ 40% ಬಂದು ಹತ್ತದ, ನೀವೊಂದು 20 ಅವ್ರದ್ದು 20. ಮುಂದೆ ಜೊಳ್ಳಿ ನಮ್ಮ ಇಂಜಿನಿಯರ್ ಉಳ್ಳಕ್ಕೆ ಅವರು ಎಲ್ಲ ಸರ್ಟಿಫೈಡ್ ಮಾಡಿ ಬಿಡ್ತಾರೆ ಎಲ್ಲರೂ. ಎಲ್ಲರೂ ಒಂದು ಏನದ ಅಂದ್ರೆ ಒಂದು ದಂಡ ಅದ ಎಲ್ಲರೂ ಕೂಡಿ ಎಬ್ಸುವಂಥದ್ದು. ಪಾಪ ಟ್ಯಾಕ್ಸ್ ತುಂಬ್ತಾರೆ ಮನುಷ್ಯ, ನಮ್ಮ ಕನ್ನಡಿಗಿರಲಿ ಮತ್ತೊಂದು ರಾಜ್ಯದಲ್ಲಿ ಯಾರೂ ಇರಲಿ ತುಂಬ್ತಾರೆ. ಆ ಟ್ಯಾಕ್ಸ್ ಈ ರೀತಿಯಾಗಿ ಪೋಲ್ ಆಗ್ತದೆ. ಇವತ್ತು ಹೊಡೆದಂಥ ಗುತ್ತಿಗೆದಾರರು ದುಡ್ಡು ಅದರಲ್ಲಿ ಹೊಸಲು ಮಾಡಿದಂಥ ಆಡಳಿತಗಾರರು ಎಲ್ಲರೂ ಇವು ಕೂತ ಹಿಂದಿನವ್ರು ಇವರು ಬೈದು ನಾಳೆ ಬಂದಿರ್ತಾರೆ. BJP ಬಂತು 27ರಾಗ ಅವ್ರು ಇವ್ರನ್ನ ಶುರು ಮಾಡೋದು. ಅವ್ರು ಕೊಟ್ಟು ಹೋಗ್ಬಾರ್ದಾಯ್ತು, ಕೊಟ್ಟು ಹೋದರು. ಅದಲ್ಲ, ಈಗ ಬಗೆಹರಿಸ್ಬೇಕಿದ್ದೀನ ಹೆಂಗೆ ಬಗೆಹರಿಸ್ತಾರೆ? BJP ಇರ್ತೀರಲ್ಲಿ ಯಾರೋ ಅವ್ರು ಹೊಂಟಿದ್ರು ಅಂದ ಕೂಡ ಒಂದಿಷ್ಟು ಲಾಭ ಮಾಡ್ಕೊಂಡು ಹೋದ್ರು. ಎಲೆಕ್ಷನ್ ದುಡ್ಡು ಖರ್ಚು ಮಾಡ್ಬೇಕಲ್ರಿ. ಎಲೆಕ್ಷನ್ ದುಡ್ಡಿಗೆ ಇದರ ಪಾರ್ಟಿ ಫಂಡು ಆ ಫಂಡು ಈ ಫಂಡಿಗೆ ಕೂಡಿಸ್ಬೇಕಾಕೈತಿ. ಈ ವ್ಯವಸ್ಥೆನ ಹದಗೆಟ್ಟು ಹೋಗ್ಯದ. ಆ ದಿಶೆಯಲ್ಲೇ ಏನೋ ಉದ್ಯಾನವನದಲ್ಲಿ ಕೂಳ್ತಿದ್ದಾರೆ ಪಾಪ. ಅದ್ರಾಗ ಭಾಳಷ್ಟು ಜನ ಪೆಟ್ಟು ತಿಂದಿದ್ದಾರೆ. ಅದಕ್ಕೊಂದು ಏನೋ ಪರಿಹಾರ ಹೇಳ್ತಾರೆ ನಮ್ಮ ಯಾರೋ DK ಶಿವಕುಮಾರ್ ಅವರು. ಒಂದು 50,000 ಕೋಟಿ ರೂಪಾಯಿ ಬಾಂಡ್ ಎಬ್ಬಿಸ್ಬೇಕು. ಯಾರ ಕಡೆಯಿಂದ ಬಾಂಡ್ ಎಬ್ಸೋರು? ಎಲ್ಲಿದ್ದು ಬಾಂಡ್ ಎಬ್ಸೋರು? ಹೌದು, ನಾವು ಅಭಿವೃದ್ಧಿ ಮಾಡ್ತೀವಿ ಮತ್ತೆ ನಾವು ಮಾಡ್ತೀವಿ ತಿಳ್ಕೊಂಡು ಬಾಂಡ್ ಎಬ್ಸೋದು ಯಾವ ಕಂಪ್ನಿಗಳಿಂದ? ಅವ್ರ ಕಂಪ್ನಿಗಳು ಬಾಂಡ್ ಕೊಡ್ತಾರೆ, ಅದು ಹಂಗೆ ಕೊಡ್ತಾರೋ? ತಮ್ಮ ಲಾಭ ಏನೈತಿ ಅದಕ್ಕೆ ಕೇಳ್ತಾರೆ. ಹಿಂಗಾಗಿ ಇಡೀ ವ್ಯವಸ್ಥೆನೇ ರೀ. ಯಾವುದೋ ಒಂದು ಇಂಡಸ್ಟ್ರಿ ಮಾಡ್ಬೇಕಂತ ಮಾಡಿರ್ತಾರೆ, ಪರ್ಮಿಷನ್ ಸಿಗಬೇಕಾಯ್ತಪ್ಪ ಅಂದ್ರೆ ಕೊಡಬೇಕಾಗ್ತದೆ. ಪಾರ್ಟಿ ಫಂಡ ಒಂದು ಕಂಪ್ನಿಗೆ ಒಂದು 2 ಕೋಟಿ ರೂಪಾಯಿ ಕೊಟ್ಟರೆ 1 ಕೋಟಿ ರೂಪಾಯಿ ನಮಗೂ 1 ಕೋಟಿ ನಿಮಗೆ, ಆ 2 ಕೋಟಿ ಗಾಯಬ. ಇದು ಅಲ್ಲಿ ನಡೆಯುವಂಥದ್ದು. ಹೀಗಾಗಿ ಈ ದೇಶದ ಅರ್ಥವ್ಯವಸ್ಥೆ ಪೂರ್ತಿ ದಿವಾಳಿಯಿಂದ ಈ ದೇಶದ 90% ಜನ ಇನ್ನೂ ಬಡತನದ ರೇಖೆ ಕೆಳಗೆ ಅದಾರ, ಅಲ್ಲೇ ಸುತ್ತಮುತ್ತ ಅದಾರ. ಇದಕ್ಕೆ ಕಾರಣ ಅಂದ್ರೆ ಸರಿಯಾಗಿ ದುಡ್ಡು ಯುಟಿಲೈಸೇಷನ್ ಆಗಿ ಯಾವ ಕೆಲಸಕ್ಕೆ ಹೋಗೋದು ಆಗದ ಹೋಗಿದ್ದು. ರೋಡಿಗೆ, ಅದಕ್ಕೆ ನೀರಾವರಿಗೆ ಸಹಿತ ಪರ್ಫೆಕ್ಟ್ ಆಗಿರೋದಿಲ್ಲ ಕೆಲಸಗಳು. ಹಾಗಾಗಿ ಈ ಎಲ್ಲ ದುಡ್ಡನ್ನ ನೋಡಿ ಸರ್ 37,000 ಕೋಟಿ ರೂಪಾಯಿ ಅದನ್ನು ಹೇಳ್ತಾ ನಾವು 13,000 ಕೋಟಿ ಕೊಡಬೇಕು. ಒಂದು 3,000 ಕೋಟಿ ಬೋಸರಾಜು ಸಣ್ಣ ನೀರಾವರಿ ಕೊಡಬೇಕು. ಮುಂದೆ ಆಂಧ್ರ PWD ಕೊಡಬೇಕು, ಇನ್ನುಳಿದವ್ರು ಕೊಡಬೇಕು. ಎಲ್ಲ ಕೂಡ 37,000 ಆಯ್ತು. ನಮಗೂ ಐದು ಚಿಂತನೆ ಅದು. మరి ಇಷ್ಟು ಮಾಡಿದ್ವಪ್ಪ ಅಂದರೆ ನಿಮ್ಮನ್ನ ಒಬ್ಬರು ಮಿನಿಸ್ಟರ್ ಮಾಡಿಬಿಡ್ತೀವಪ್ಪ, ಅಥವಾ ನಿಮ್ಮನ್ನ ಒಬ್ಬರನ್ನ ಏನು ಮಾಡಿಬಿಡ್ತೀವಿ, ಒಂದು ಅನುಕೂಲ ಮಾಡಿದ್ವಿ ನಿಮಗೆ. ಯಾವುದ್ರ ಒಂದು ಪರಿಷತ್ತದ ಇದು ಏನೋ ವಿಧಾನಮಂಡಲಕ್ಕೋ ಅಥವಾ ವಿಧಾನಸಭೆಗೋ ನಿಮ್ಮನ್ನು ಶಾಸಕ ಮಾಡಿಬಿಡ್ತೀವಿ. ನೀವೊಬ್ಬರು ಬರ್ರಿ ನಿಮ್ಮ ದುಃಖ ಕೇಳ್ಕೊಳ್ಳೋ ಸಲುವಾಗಿ. ಆ ಒಬ್ಬರಿಂದ ಎಲ್ಲ ದುಡ್ಡು ಹೊರಗೆ ಬರ್ತದನ, ಎಲ್ಲರೂ ಸಮಸ್ಯೆ ಸಾಲ್ವ್ ಆಗ್ತದನ, ಅದು ವಿಚಾರ ಮಾಡುವಂಥ ವಿಷಯ. ಏನೋ ಆಗಲಿ ಒಟ್ಟಲ್ಲ ಈ ಸ್ಟ್ರೈಕನ್ನು ನಿಲ್ಲಿಸಬೇಕಾಗಿದೆ DCM DK ಶಿವಕುಮಾರ್ ಅವ್ರಿಗೆ. ಅದಕ್ಕೆ ಏನೋ ಆಸೆ ತೋರಿಸೋದು ಕೆಲಸ ಮಾಡ್ತಾಯಿದ್ದಾರೆ. ಏನೋ ಮಾಡಲಿ, ಇವ್ರೇನು ಮಾತಾಡಿದಂಥ ಎಲ್ಲ ಏನು ವ್ಯವಹಾರಗಳಿದ್ದಾವೆ ಕಣ್ಣಿ ಕಾಣುವಂಥವು. ಅದೇ ಕಾಲಕ್ಕೆ ಈ ನಮ್ಮ ಗುತ್ತಿಗೆದಾರರು ಸಹಿತ ಮೊದಲನೇದಾಗೆ ಅದರ ಅವಶ್ಯಕತೆ ಇಲ್ಲ. ನಮ್ಗೆ ಬೇಡಪ್ಪ, ಯಾವಾಗ ಮುಗಿತಿದಾಗ ನಾವು ಕೊಡ್ತೀವಿ, ದುಡ್ಡು ಬಂದ್ರೆ ಬರಲಿ ನಿಮ್ಗೆ ಕೊಡ್ತೀವಿ, ಹಂಗಾರೆ ಮಾಡಿರಿ. ಇಲ್ಲಂತೀವಿ ಹೊಡಿ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಭ್ರಷ್ಟರು ಅದಾರ. ರಾಜಕಾರಣಿ ಹಿಡ್ಕೊಂಡು, ಇಂಜಿನಿಯರ್ ಹಿಡ್ಕೊಂಡು, ಗುತ್ತಿದಾರ ಹಿಡ್ಕೊಂಡು ಎಲ್ಲರೂ ಇದರ ಪ್ರಾಮಾಣಿಕರಂದ್ರೆ ಹೊತ್ತು ಮಾಡೋರು, ಅಷ್ಟೇ ಕೆಲಸ ಮಾಡೋರು. 500,000 ರೂಪಾಯಿ ಪಗಾರ ಕೊಟ್ಟು ಅವ್ರು ದುಡಿಸ್ಕೊಳ್ತೀರಿ. 1,000 ಪಗಾರ ಹೇಳ್ತಾರೆ, 500 ಕೊಟ್ಟಿರ್ತೀವಿ. ಪಾಪ ಮಾತಿನ ಬಲಿಪಕ್ಷ ಹೋಗೋದು ಯಾರಪ್ಪ ಅಂದ್ರೆ ಕಾರ್ಮಿಕರು, ಡಿಡಿಯವ್ರು. ಯಾಕಪ್ಪ ಅಂದ್ರೆ ಅವ್ರು 300-400 ಕೊಟ್ಟು ಕೆಲಸ ಮಾಡಿಸೋದು, ಮೇಸ್ತ್ರಿ ವಯಸ್ಸು ಕೊಡೋದು, ಆರಾಮ್ ಇಂಜಿನಿಯರ್ ಪರ್ಸೆಂಟೇಜ್ ಕೊಡೋದು, ಆರಾಮ್ ಇದ್ದು ಬಿಡೋದು. ಇಂಜಿನಿಯರ್ ಪರ್ಸೆಂಟೇಜಾ, ಗುತ್ತಿಗೆದಾರ ಪರ್ಸೆಂಟೇಜಾ, ರಾಜಕಾರಣಿ ಪರ್ಸೆಂಟೇಜಾ, ಉಸ್ತುವಾರಿ ಪರ್ಸೆಂಟೇಜಾ, ಸಚಿವ ಪರ್ಸೆಂಟೇಜಾ, ಪರ್ಸೆಂಟೇಜ್ ಕೊನೆಗೆಲ್ಲ ಕುಲ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ಇಂಥ ಸ್ಥಿತಿ ಒಳಗೆ DCM ಶಿವಕುಮಾರ್ ಆಗಿರ್ಬೋದು, DC ಶಿವಕುಮಾರ್ ಆಗಿರ್ಬೋದು, DK ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಬೋಸರಾಜ್ ಇರ್ಬೋದು, ಮತ್ತೆ ಅವ್ರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಎಲ್ಲರೂ ದುಡ್ಡು ಎಲ್ಲಿ ತಿರೋತಾರೆ. ಅದು ದುಡ್ಡನ್ನೆಲ್ಲ ಮಾಡುವಂಥದ್ದು. ಗುತ್ತಿಗೆದಾರರು ಸಹಿತ ಇನ್ನು ಮೇಲೆ ಎಚ್ಚರ ಆಗಬೇಕು. ಮತ್ತು ನಮಗೆ ಸಿಗ್ತದಂತೇಳಿ ಎಲ್ಲ ಬಾಯಿಗೆ ಹಾಕೊಳ್ಳೋಕ್ಕಿಂತಲೂ ಎಚ್ಚರಲ್ಲಿ ವ್ಯವಹಾರ ಮಾಡ್ಕೊಂಡು ಬಗೆಹರಿಸ್ಬೇಕು. ಅಲ್ಲೇ ಬಗೆಹರಿಸಿ ಮುಗಿದು ಬಿಡ್ತೈತಿ, ಸಮಸ್ಯೆ ಆಗ್ತಿರಲಿಲ್ಲ. ಈ ಕೆಲಸ ಬಿಟ್ಟು ಬೇರೆ ಬೇಕಾದ ಮಾಡ್ಲಿಕ್ಕೆ ಸಾಧ್ಯ ಐತಿ. ನಿಮಗೆ ಮಾಡಿದ್ದೀರಿ, ಸಿಕ್ಕಾಕೊಂಡಿದ್ದೀರಿ. ಮತ್ತು ರಾಜಕಾರಣಿಗಳು ಭಾಳ ಬುದ್ಧಿವಂತರು, ಅವ್ರಿಗೆ ಗೊತ್ತದ ಭಾಳ ಇದು ಮಾಡಿದ್ರೆ ಪರ್ಸೆಂಟೇಜ್ ಹಿಂದಿನ ರೆಕಾರ್ಡ್ ತೆಗೆದು ಮಾಡಿ ಅವರು ಇವ್ರ ಮೇಲೆ ಹಾಕ್ತಾರೆ. BJP ಅವರು BJP ಮೇಲೆ ಇವ್ರು ಹಾಕ್ತಾರೆ. ಇಡೀ ಎಲ್ಲ ಅವರ JDS ಇಲ್ಲರಿ, ಅವರು ಅದ ಪರಿಸ್ಥಿತಿ. ಅವರು ದುಡ್ಡಿನ ಮೇಲೆ ವ್ಯವಹಾರ. ಪಾರ್ಟಿ ಫಂಡ್ ಎಲ್ಲಿದ್ದು ಬರ್ತೈತಿ, 2 ನಂಬರ್ದಿಂದ ಅನ್ನೋದು ಯಾರು ಸದ್ದಿದ್ದ ವಿಷಯ. ಏನೋ ಆಗಲಿ
ಪಾಪ 37,000 ಕೋಟಿ ರೂಪಾಯಿಗಳನ್ನು ಈಗ ಅವ್ರಿಗೆ ಕೊಡಬೇಕಾಗ್ಯದ. ಅದನ್ನು ಸಾಲ ಸಾಕಷ್ಟು ಮಾಡಿದರೆ, ಬಡ್ಡಿ ಸಾಕಷ್ಟು ಆಗ್ಯದ. ಅದು ಸೇರಿ ಸರ್ಕಾರ ಏನಾದರೂ ಮಾಡಿ ಬಗೆಹರಿಸಬೇಕು ಅನ್ನೋದು ಈ ನಮ್ಮ ಗುತ್ತಿಗೆದಾರರ ಬೇಡಿಕೆ. ಇದಕ್ಕೆ ಬೆಂಬಲವಾಗಿ ನಮ್ಮ BJPಗೆ ಇವತ್ತು ನಿಲ್ತಾ ಇದ್ದಾರೆ. ಯಾಕಂದರೆ ಅವ್ರನ್ನ ಇಳಿಸಿದ್ದ ಈ ಗುತ್ತಿಗೆದಾರರು ಈಗ ಕಾಂಗ್ರೆಸ್ನ ಇಳಿಸ್ಬೇಕಾಗಿದ್ದಕ್ಕೆ ಅವ್ರನ್ನ ಉಪಯೋಗ ಮಾಡುವಂಥ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ನೋಡೋಣ ಯಾರಿದ್ರೆ ಗೆಲ್ತಾರೆ, ಯಾರು ಸೋಲ್ತಾರೆ. ಆದ್ರೆ ಇಲ್ಲೆಲ್ಲರೂ ಶುದ್ಧ ಹಸ್ತರಲ್ಲ, ಅವ್ಯವಹಾರಿಕರು. ವ್ಯವಹಾರ ಹೆಸರನ್ನು ಅವ್ಯವಹಾರ ಮಾಡುವಂಥವ್ರನ್ನ ಮಾತ್ರ ಶತಸಿದ್ಧ ಅಂತ ಹೇಳ್ತಾ, ಮತ್ತು ಈ ಗುತ್ತಿಗೆದಾರರಲ್ಲಿ ಆಗಿರ್ಬೋದು, ರಾಜಕಾರಣಿಗಳಲ್ಲಿ ಆಗಿರ್ಬೋದು, ಮತ್ತು ಇಂಜಿನಿಯರ್ಗಳಲ್ಲಿ ಆಗಿರ್ಬೋದು, ಪ್ರಾಮಾಣಿಕರು ಒಂದು 2-3 ಸಿಗ್ಬೋದಾ ನೋಡ್ಬೇಕು ಅದನ್ನು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಗಡಿ ವಂದನೆಗಳು.